ಯಾಕಂದರೆ ಇದು ಶುರುವಾದಾಗಿಂದ ಇವತ್ತವರೆಗೂ ಕೂಡ ನಾನೇ ಶಾಸಕ ಅಲ್ಲಿ. ಅದರಿಂದ ಈ ಪಾಂತಾಹ್ವಾನವನ್ನು ಸ್ವೀಕಾರ ಮಾಡಲಿಕ್ಕೆ ಉಪಮುಖ್ಯಮಂತ್ರಿಗಳು ತಯಾರಿದ್ದಾರೆ, ನಾವು ಕೂಡ ತಯಾರಿದ್ದೇವೆ. ಇದು ಯಾರು ಅಕ್ವಿಷನ್ ಮಾಡಿದ್ರು, ಯಾರು ವಿರುದ್ಧವಾಗಿ ಅಕ್ವಿಷನ್ ಮಾಡಿದ್ರು, ಅಕ್ವಿಷನ್ ಆದಮೇಲೆ ಅವ್ರು ಎಷ್ಟು ಸರಿ ಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಆದಮೇಲೆ ಅವರು ಅಕ್ವಿಷನ್ ಆದಂಥ ರೈತರ ಬೇಡಿಕೆಗಳನ್ನ ಯಾಕೆ ಅವತ್ತು ಈಡೇರಿಸಲಿಲ್ಲ, ಇವೆಲ್ಲ ಚರ್ಚೆ ಆಗಲಿ ಸಾರ್ವಜನಿಕವಾಗಿ. ಯಾಕಂದರೆ ಕುಮಾರಸ್ವಾಮಿ ಅವರು ರಿಟರ್ನ್ ರನ್ ಕೇಸ್ ಮಾಡ್ತಾರೆ ಆವಾಗಲೂ, ಏನೋ ಒಂದು ಹೇಳೋದು, ಏನೋ ಒಂದು ದಾರಿ ದಿಕ್ಕು ತಪ್ಪಿಸ್ತಕ್ಕಂಥದ್ದು. ಇದು ಚರ್ಚೆ ಆಗಬೇಕು ಪ್ರಾಮಾಣಿಕವಾಗಿ. ಇದು ಯಾರು ಮಾಡಿದ್ದು, ಈ ಕೂಸು ಯಾರ್ದು ಅಂತ. ಈ ಕೂಸು ನಾವು ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದೀವಿ ಅಷ್ಟೇ, ಮಾಡಿದ ಕೂಸು ಅವ್ರದ್ದು, ಅದನ್ನು ನಾವು ತಲೆ ಮೇಲೆ ಹೊತ್ಕೊಂಡಿದ್ದೀವಿ. ಅದೇ ತೀರ್ಮಾನ ಆಗಲಿ. ಈಗ ಅವರೇ ಆಹ್ವಾನ ಕೊಟ್ಟಿದ್ದಾರೆ, ಸ್ಥಳ ಸಮಯ ಎಲ್ಲಿ ಹೇಳಿದ್ರು ಕೂಡ ನಾವು ಬರಲಿಕ್ಕೆ ತಯಾರಿದ್ದೇವೆ. ನಾವು ಉಪಮುಖ್ಯಮಂತ್ರಿಗಳು ಬಂದು ಅದನ್ನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇವೆ. ಇದು ಯಾರಿಂದ ಆಯಿತು, ಅವರು ಏನೇನು ಮಾತಾಡಿದ್ರು. ಮೊನ್ನೆ ಅವರೊಂದು ಹೋರಾಟಗಾರರ ಸಭೆಯಲ್ಲಿ ಅವರು ಡೆಲ್ಲಿಯಿಂದನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಅಭಿವೃದ್ಧಿ ಪಡಿಸಿದಂಥ ಜಾಗದಲ್ಲಿ ನಾನು ಹೆಣ್ಣುಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ 8,000 ಸ್ಕ್ವೇರ್ ಫೀಟ್ ಕೊಡಲಿಕ್ಕೆ ಒಪ್ಕೊಂಡಿದ್ದೇನೆ ಅಂತ. ಅದನ್ನು ಯಾಕೆ ಹೇಳಿದ್ರೆ ಆ ಮಾತನ್ನ, ಅದು ಕೂಡ ಚರ್ಚೆ ಆಗಲಿ. ಅವರು ಅಕ್ವಿಷನ್ನ ಬಿಡಬೇಕು ಅಂದವರು ಅದನ್ನು ಯಾಕೆ ಹೇಳಿದ್ರು ಅಂತಕ್ಕಂಥದ್ದು ಚರ್ಚೆ ಆಗಲಿ. ಆಮೇಲೆ ಅವರು 2ನೇ ಸರಿ ಮುಖ್ಯಮಂತ್ರಿ ಆದಾಗ ಆ ಬೈರಮಂಗಲ ಸರ್ಕಲ್ ಹೋದಾಗ ಆ ರೈತರುಗಳು ಕೇಳಿದಾಗ ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡೇ ತೀರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ಅದು ಕೂಡ ಚರ್ಚೆ ಆಗಲಿ. ಯಾವ್ಯಾವ್ದು ಚರ್ಚೆ ಆಗಬೇಕು ಎಲ್ಲ ಚರ್ಚೆ ಆಗಲಿ, ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಲಿ. ದಯಮಾಡಿ ಅವರ ಆಹ್ವಾನವನ್ನು ನಾವು ಸ್ವೀಕಾರ ಮಾಡಿದ್ದೇವೆ, ತಲೆ ಬಗ್ಗಿಸಿ ಗೌರವವಾಗಿ ಸ್ವೀಕಾರ ಮಾಡಿದ್ದೇವೆ. ಅದನ್ನು ನಾವು ಅವರು ಕೂಡ ಬಂದು ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಕೂಡ ಮಾಡ್ತೀವಿ. ಎಕರೆ ಯಾರ್ಯಾರ ಹೆಸರಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ, ಎಲ್ಲ ಚರ್ಚೆ ಆಗಲಿ. 20,000 ಯಾರ ಹೆಸರು ಇದೆ, ಅವ್ರ ಹೆಸರಲ್ಲಿ ಎಷ್ಟು ಎಕರೆ ಇದೆ, ಅವ್ರ ಮಗನ ಹೆಸರಲ್ಲಿ ಎಷ್ಟು ಎಕರೆ ಇದೆ, ಅವ್ರ ಹೆಂಡತಿ ಹೆಸರಲ್ಲಿ ಎಷ್ಟು ಎಕರೆ ಇದೆ, ಅವೆಲ್ಲ ಚರ್ಚೆ ಮಾಡೋಣ. ಎಲ್ಲನೂ ಚರ್ಚೆ ಆಗಲಿ. ಸದ್ಯ ದೇವರು ಒಳ್ಳೇದು ಮಾಡಿದ ನಮಗೆ, ಅವರೇ ಚರ್ಚೆ ಕಟ್ತಿರೋದ್ರಿಂದ ಇದು ಸತ್ಯ ಅಸತ್ಯತೆ ಹೊರಗಡೆ ಬರಲಿ, ಅದೆಲ್ಲ ಚರ್ಚೆ ಮಾಡೋಣ. ನಾವು ಪ್ರತಿಭಟನೆ ಮಾಡ್ತಿರೋ ರೈತರು ಹೇಳ್ತಿರೋದು, ದೇವನಹಳ್ಳಿ ರೀತಿಯಲ್ಲಿ ಸರ್ಕಾರ ಈ ಒಂದು ನಿರ್ಧಾರನ ವಾಪಸ್ ಪಡೆಯೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಯಾವುದಾದ್ರೂ ಒಂದು ಸ್ಕೀಮ್ ಮಾಡಬೇಕಾದ್ರೆ ವಿರೋಧ ಪರ ಎರಡೂ ಕೂಡ ಇರ್ತದೆ. ಇದರಲ್ಲಿ ಮೆಜಾರಿಟಿ ಆಫ್ ರೈತರು ಇಲ್ಲ, ನಮಗೆ ಇದು ಭಾಳ 20 ವರ್ಷಗಳ ತಲೆನೋವಿದು, ಇದನ್ನು ಬಗೆಹರಿಸಿ ಅಂತೇಳಿ ಮೆಜಾರಿಟಿ ಆಫ್ ರೈತರು ನಮ್ಗೆ ಹೇಳಿದ್ದಾರೆ. ಅದನ್ನು ಬಗೆಹರಿಸೋಕೆ ಹೊರಟಿದ್ದೀವಿ. ವಿರೋಧ ಮಾಡೋರು ಸ್ವಲ್ಪ ಜನ ಇದ್ದೇ ಇರ್ತಾರೆ, ಅದನ್ನು ಅವ್ರು ವಿರೋಧ ಮಾಡ್ತಾರೆ. ಅವ್ರು ತಪ್ಪು ಅಂತಲ್ಲ, ಅವರ ಬದುಕಿನ ಹಕ್ಕು, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ತಪ್ಪಿಲ್ಲ. ಅವರು ಹೋರಾಟ ಮಾಡಲಿ. ಕೋರ್ಟ್ ಇದೆ, ಕಚೇರಿ ಇದೆ, ಅವ್ರು ಎಲ್ಲಿ ಬೇಕಾದರೂ ಹೋಗಿ ಯಾವ ವೇದಿಕೆಯಲ್ಲಿ ಬೇಕಾದ್ರೂ ಹೋರಾಟ ಮಾಡಲಿ. ಅದು ಅಲ್ಲಿಂದ ಏನು ನಮಗೆ ಸಲಹೆ ಸೂಚನೆಗಳು ಬರ್ತವೆ ಅದನ್ನು ಪಾಲಿಸ್ತೀವಿ ಸರ್. ಇದು ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಂದು ಬಿಗ್ ಫೈಟ್ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ ಸರ್, ಒಂದು ಟೌನ್ಶಿಪ್ ವಿಚಾರವಾಗಿ. ಇಲ್ಲ, ಇದು ಕುಮಾರಸ್ವಾಮಿ ಅವ್ರ ಕೂಸು ಅಂತ ಹೇಳಿದ್ವಲ್ಲ ನಾವು. ಇದು ನಾವು ಮಾಡಿದ್ದ, ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದ ನೋಟಿಫಿಕೇಶನು ಯಾವತ್ತಾದರೂ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥದ್ದು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಟೌನ್ಶಿಪ್ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಮಾಡಿದಂಥದ್ದು ಕುಮಾರಸ್ವಾಮಿ ಅವರು. ಅದ್ರ ವಿರುದ್ಧವಾಗಿ ಕೋರ್ಟ್ಗೆ ಹೋದಂಥ ರೈತರು ಅವತ್ತು ಕೋರ್ಟ್ ಕೂಡ ಇಲ್ಲ, ಅಲ್ಲಿ ಟೌನ್ಶಿಪ್ ಆಗಬೇಕು, ನೀವು ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ಇಲ್ಲಿದೆ. ಅದರಿಂದ ಚರ್ಚೆಗಳಾಗಲಿ, ಇದು ಸತ್ಯ ಅಸತ್ಯತೆ ಹೊರಗಡೆ ಬರಲಿ, ಚರ್ಚೆ ಆಗಲಿ. ನಾವು ಚರ್ಚೆ ಡೆಲ್ಲಿಗೆ ಯಾವಾಗ ಸರ್ ಹೋಗ್ತಿರುತ್ತೆ? ಏನಕ್ಕೆ ಎಲ್ಲ ನೀವು ಸಚಿವ ಸ್ಥಾನದ ಅಲ್ಲಿ ಏನು ವರ್ಕೌಟ್ ಆಗಲ್ಲ ಡೆಲ್ಲಿನಲ್ಲಿ, ಎಲ್ಲ ಇಲ್ಲೇ ವರ್ಕೌಟ್ ಆಗೋದು, ಅಲ್ಲೇನು ವರ್ಕೌಟ್ ಆಗಲ್ಲ. 3 ವರ್ಷ ಆಯ್ತು ಸರ್, ನಿಮ್ಮ ಆಸೆ ಆಸೆಯಾಗಿ ಉಳಿಯುತ್ತಾ ಅಂತ. ಹಿಂಗೆ ಸಚಿವರಾಗಬೇಕು ಅಂತ ಆಸೆ ಇತ್ತು. ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ, ಏನು ಮಾಡೋದು, ಆಗ್ಬೇಕಲ್ಲ. ಆಸೆಯಾಗಿ ಉಳಿತದ ನೋಡೋಣ, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ. ಅಂತಿಮವಾಗಿ ಏನಂತ ಅಂದರೆ ತೃಪ್ತಿ ತಂದಿದೆ ನಮ್ಮ ಸರ್ಕಾರದ ಆಡಳಿತ. ನಮಗೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ನೀವು ಜನಗಳನ್ನೂ ಕೂಡ ಕೇಳ್ಬೋದು, ಏನೋ ಪರವಾಗಿಲ್ಲಪ್ಪ, ಈ ಸರ್ಕಾರ ಬಂದಮೇಲೆ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಅಷ್ಟು ತೃಪ್ತಿ ಇದೆ. ಮಂತ್ರಿ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ. ಆದರೆ ನಮ್ಮನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಯಾರು? ಮತದಾರ ಪ್ರಭುಗಳು. ಅವರು ಕೊಟ್ಟಂಥ ತೀರ್ಪಿಗೆ ತೃಪ್ತಿ ಪಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ. ನಿಮ್ಮ ಹಳೆಯ ಸ್ನೇಹಿತರನ್ನ JDS ವಾಪಸ್ ಕರ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅಂತಿದೆ. ಯಾರನ್ನ? ಅಖಂಡ್ ಶ್ರೀನಿವಾಸ್ ಅವರು ವಾಪಸ್ ಹೋಗ್ತಿದ್ದಾರೆ. ಹಾಗೆ ಒಂದಷ್ಟು ಜನ ನೋಡಿ, ಈಗ ಅವರಿಬ್ಬರು ಕೂಡ ಅಲಯನ್ಸಲ್ಲಿದ್ದಾರೆ. ಯಾರು? BJP ಅವರು ಮತ್ತು JDSನವರು. ಅಖಂಡ್ ಶ್ರೀನಿವಾಸ ಮೂರ್ತಿ ಎಲ್ಲಿದ್ದಾರೆ ಈಗ? BJP ಅಲ್ವಾ? ಯಾಕೆ ಕರ್ಕೋಬೇಕು ವಾಪಸ್ಸು? ಅಲ್ಲಿ ಯಾಕೆ ಹೋಗಿ ಇವ್ರು ಉಳಿ ಹಿಂಡಬೇಕು? ಇಬ್ಬರು ಫ್ರೆಂಡ್ಸು. ಈಗ ಇಬ್ಬರು ಜಂಟಿಯಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಮುಂದಿನ 28ಕ್ಕೆ ಅಂತ ಹೇಳ್ತಾವ್ರಲ್ಲ. ಈಗ ಕಾಂಗ್ರೆಸ್ ಅವ್ರನ್ನ ಕುಮಾರಸ್ವಾಮಿ ಅವ್ರು ಕರ್ಕೊಳ್ಳೋದ್ರಲ್ಲಿ ಅರ್ಥ ಐತೆ, BJP ಅವ್ರನ್ನ ಕುಮಾರಸ್ವಾಮಿ ಕರ್ಕೊಳ್ಳೋದ್ರಲ್ಲಿ ಏನು ಅರ್ಥ ಐತೆ ಅಂದರೆ ಅಲ್ಲೂ ದ್ವಂದ್ವ ನಿಲುವುಗಳ ಕುಮಾರಸ್ವಾಮಿ ಅವ್ರದ್ದು. BJPಲಿ ಆಗಲೇ ತಾನೆ ಇದಾರೆ ತಾನೆ, ಈಗ BJP ಜೊತೆ ಅಲಯನ್ಸ್ ತಾನೆ, ಯಾಕೆ ಕರ್ಕೊಂತವ್ರೆ ಮತ್ತೆ? ನೆಕ್ಸ್ಟು ನಮ್ಮದೇ ಸರ್ಕಾರ ಬರುತ್ತೆ ಅಂತ ಕುಮಾರಸ್ವಾಮಿ ಅವ್ರು ಮಾತಾಡುತ್ತೆ ಸರ್. ನೆಕ್ಸ್ಟ್ ಅವರೇ CM ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಏನೋ ನೀವು BJP ಅವ್ರನ್ನ ಕೇಳಬೇಕು. ಹೈಯೆಸ್ಟ್ ಸೀಟ್ ಗೆಲ್ಲೋರು ಯಾರು? BJP ಅವರು ಅಲ್ವಾ? ಅವರು ದಾರ ಹೇಳ್ತೀವಿ ನಾವು ಕುಮಾರಸ್ವಾಮಿಗೆ ಅಂತಂದರೆ ಅವ್ರು ಬಂದರೆ ಅವ್ರ ಕನಸು ನೆನೆಸಾದ್ರೆ ನಾವೇನು ಸುಮ್ಮನೆ ಕೂತಿಲ್ಲ, ನಾವೇನು ಸನ್ಯಾಸಿಗಳಲ್ಲ. ನಮ್ಮ ಹೋರಾಟ, ನಮ್ಮ ಶ್ರಮ ಎಲ್ಲ ನಾವು ಹಾಕ್ತೀವಿ. ಒಂದು ಪಕ್ಷ ಏನಲ್ಲ ಲಾಟ್ರಿ ಗಿಟ್ರಿ ಹೊಡೆದ್ಬಿಟ್ರೆ ಅವ್ರಿಗೆ ಆವಾಗ ಜಾಸ್ತಿ ಸೀಟ್ ಗೆಲ್ಲೋರು ಯಾರು? ಅವರೆಲ್ಲ ಆಯ್ತು ಕುಮಾರಸ್ವಾಮಿಗೆ ನಾವು ದಾರಿ ಹೇಳ್ತೀವಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊತೀವಿ ಅಂತ ನಮ್ದು ಅದರಲ್ಲಿ ತಕರಾರಿಲ್ಲ. ಅವ್ರು ಕೊಡೋದೇ ಕಡಿಮೆ ಸೀಟ್ ಅಲ್ಲಮ್ಮ. ನೀನು ಕೇಳಮ್ಮ, ಎಷ್ಟು ಸೀಟ್ ತೊಗೋತೀರ ನೀವು? ಓಕೆ, ತಗೊಳ್ಳೋದೇ ಕಡಿಮೆ ಸೀಟ್ ಅಂದಮೇಲೆ ಎಷ್ಟು ಸೀಟ್ ಗೆಲ್ತಾರೆ?
ಕಡಿಮೆ ಸೀಟೇ ಅಲ್ವಾ ಗೆಲ್ಲಬೇಕಾಗಿರೋದು. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.